ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರಥಮ ಚಿಕಿತ್ಸೆ ತರಬೇತಿ ಕಾರ್ಯಾಗಾರ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಮಹಲಿಂಗಪುರ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಡಿವೈಎಸ್ಪಿ ಇವರ ಮಾರ್ಗದರ್ಶನದ ಮೇರೆಗೆ ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ರಸ್ತೆ ಅಪಘಾತದ ಸಂದರ್ಭದಲ್ಲಿ ಗಾಯಗೊಂಡಂತಹ ಗಾಯಾಳುಗಳನ್ನು ಪೊಲೀಸ್ ಸಿಬ್ಬಂದಿಗಳು ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ನೀಡಬೇಕು ಎಂಬುದರ ಕುರಿತು ಮಾಹಿತಿಯನ್ನು ನೀಡಿದರು. ಅಪಘಾತ ಸಂದರ್ಭದಲ್ಲಿ ಗಾಯಗೊಂಡಂತಹ ಮತ್ತು ಅಸ್ವಸ್ಥಗೊಂಡಂತಹ ವ್ಯಕ್ತಿಗೆ ಯಾವುದೇ ಭಾಗ ಚಲನವಲನ ಇಲ್ಲದಿದ್ದರೆ ಹೃದಯ ಭಾಗದಲ್ಲಿ ಕೈಯಿಂದ ಜೋರಾಗಿ ಒತ್ತಿ ಹೃದಯ ಬಡಿತವನ್ನು ಚಲನಗೊಳಿಸಬೇಕು. ಆಗ ಪ್ರಾಣಾಪಾಯದಿಂದ ಪಾರ ಮಾಡಬಹುದು ಎಂದರು. ಮಾನಸಿಕ ಒತ್ತಡ ಹೃದಯಾಘಾತಕ್ಕೆ ಹೆಚ್ಚಿನ ಪರಿಣಾಮವನ್ನು ಬೀರಿದೆ. ಮದ್ಯಪಾನ, ಧೂಮಪಾನ, ಶುಗರ್, ಬಿಪಿ, ಹೆಚ್ಚಿನ ತೂಕ ಅಪಾಯಕಾರಿಯಾಗಿವೆ. ಆದ್ದರಿಂದ ಪೊಲೀಸ್ ಪ್ರೋಟೀನ್ ಯುಕ್ತ ಆಹಾರ ಸೇವಿಸಿ. ಪೊಲೀಸ್ ಸಿಬ್ಬಂದಿಗೆ ಮಹಲಿಂಗಪುರ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಸಂಜೀವ್ ತೇಲಿ ಅವರು ಹೇಳಿದರು. ಠಾಣಾಧಿಕಾರಿಗಳಾದಂತಹ ಕಿರಣ್ ಸತಿಗೇರಿ ಮತ್ತು ಮಧು ಎಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಉಪಸ್ಥಿತರಿದ್ದರು. ವರದಿ ಶಾನೂರ್ ಗೋಲ್ಬಾವಿ, ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಸಮುದಾಯ ಆರೋಗ್ಯ ಕೇಂದ್ರ ಮಹಲಿಂಗಪುರ ಅವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ಚಿಕಿತ್ಸಾ ಪೊಲೀಸ್ ಸಿಬ್ಬಂದಿಯವರಿಗೆ ಪ್ರಥಮ ಚಿಕಿತ್ಸಾ ಕಾರ್ಯಾಗಾರವನ್ನು ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಹಮ್ಮಿಕೊಂಡಿದ್ವಿ. ಯಾವ ಥರ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ಪ್ರೈಮರಿ ರೆಸ್ಪಾಂಡರ್ಸ್ ಯಾರು ಇರ್ತಾರೆ, ಪೊಲೀಸರು ಮತ್ತು ಜನರಲ್ ಪಬ್ಲಿಕ್ಕಿಗೆ ಈ ಪ್ರೈಮರಿಯಾಗಿ ಏನು ಮಾಡಬೇಕು, ಯಾವ ಥರ ಕಾರ್ಡಿಯೋಪಲ್ಮನರಿ ಬೇಸಿಕ್ ಲೈಫ್ ಸಪೋರ್ಟ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಾಗಾರ ಹಮ್ಮಿಕೊಂಡಿದ್ವಿ. ಅಂದರೆ ಯಾವ ಥರ ಪೇಷಂಟಿಗೆ ನೀವು ಫಸ್ಟ್ ರೆಸ್ಪಾಂಡ್ ಮಾಡಬೇಕು, ಕಾರ್ಡಿಯೋಪಲ್ಮನರಿ CPR ಅಂದರೆ ಏನು, ಯಾವ ಥರ ಮಾಡಬೇಕು, ಎಷ್ಟು ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಆಸ್ಪತ್ರೆ ಸಿಬ್ಬಂದಿಗೆ ಮತ್ತು ಯಾವುದೇ ರೀತಿ ಎಮರ್ಜೆನ್ಸಿ ಸ್ನೇಕ್ ಬೈಟ್ ಆಗಲಿ, ಅಕ್ಯೂಟ್ ಫಿಟ್ಸ್ ಆಗಲಿ, ರೆಸ್ಪಿರೇಟರಿ ಡಿಸ್ಟ್ರೆಸ್, ಹೈಟಿಂದ ಬಿದ್ದವರಿಗೆ ಯಾವುದೇ ರೀತಿಯ ಪ್ರೈಮರಿ ಎಮರ್ಜೆನ್ಸಿ ಯಾವ ಇರುತ್ತೋ ಅದರಲ್ಲಿ ಯಾವ ಥರ ನಿಮ್ಮದು ರೆಸ್ಪಾನ್ಸ್ ಇರಬೇಕು, ಯಾವ ಥರ ನೀವು ಮೆಡಿಕಲ್ ಹೆಲ್ಪ್ ಬರೋವರೆಗೂ ನೀವು ಪೇಷಂಟ್ ಯಾವ ಥರ ಪ್ರಾಣ ಉಳಿಸೋಕ್ಕೆ ಸಾಧ್ಯತೆ ಇದೆ, ಏನೇನು ನೀವು ಮಾಡ್ಬೋದು ಅಂತ ಅದರ ಬಗ್ಗೆ ಸವಿಸ್ತರವಾಗಿ ತಿಳಿಸಿ ಅವರಲ್ಲಿ ಇರೋ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಇದು ಕಾರ್ಯಾಗಾರ ಅಂದ್ಕೊಂಡಿದ್ವಿ. ಅವರು ಆಸ್ಪತ್ರೆ ಪೊಲೀಸ್ ಸಿಬ್ಬಂದಿ ಎಲ್ಲ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿದ್ದರು. ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿ ತೋರಿಸಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ಠಾಣೆಯಿಂದ PSI ಮಾತಾಡ್ತಿರೋದು. ಇವತ್ತಿನ ಈ ದಿನದಲ್ಲಿ 4/8/2025 ನಮ್ಮ ಮಾನ್ಯ SP ಬಾಗಲಕೋಟೆ ಜಿಲ್ಲಾ SP ಸಾಹೇಬರು ಮತ್ತು ನಮ್ಮ DSP ಸಾಹೇಬರು ಮತ್ತು CPS ಮಾರ್ಗದರ್ಶನದಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವಂತ ನಮಗೊಂದು ಆದೇಶ ಮಾಡಿದ್ರು. ಅದೇ ಪರವಾಗಿ ನಾವು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ನ ಇರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ತೇಲಿ ಸಾಹೇಬರು ಬಂದು ಪ್ರಥಮ ಚಿಕಿತ್ಸೆಯಲ್ಲಿ ಯಾವ್ಯಾವ ಥರದನ್ನು ನಾವು ಮಾಡಬೇಕು, ಯಾವ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅದೇ ಥರ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಸ್ಟ್ರೆಸ್ ರಿಲೀಫ್ಗಳನ್ನು ಮಾಡ್ಕೊಂಡು ಕೆಲಸ ಮಾಡೋದು ಯಾವ ಥರ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷಗಳ ಬಗ್ಗೆ, ಶುಗರ್, BPಗಳ ಬಗ್ಗೆ ನೀಟಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಯಾವ್ದಾದ್ರು ಒಂದು ಇಮಿಡಿಯೇಟ್ ಏನೋ ಆಕ್ಸಿಡೆಂಟ್ ಆಗಲಿ, ಯಾವುದಾದ್ರು ಇನ್ಸಿಡೆಂಟ್ ನಡೆದ ಮೇಲೆ ಯಾವ ಥರ ಅವರಿಗೆ ನಾವು ಪ್ರಿಪ್ರೇಷನ್ ಕೊಟ್ಟು ಗೋಲ್ಡನ್ ಅವರಲ್ಲಿ ಏನು ಮಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಕೂಡ ನಮ್ಮ ಸಿಬ್ಬಂದಿ ವತಿಯಿಂದ ಡಾಕ್ಟರ್ ಸಂಜೀವ್ ಕುಮಾರ್ ತೇಲಿ ಸರ್ಗೆ ಧನ್ಯವಾದ ಹೇಳ್ತೇನೆ. ನಮಸ್ತೆ.